ಇಪಿಎಫ್ಒ ಹೊಂದಿರುವವರಿಗೆ ಗುಡ್ ನ್ಯೂಸ್. ಇನ್ಮೇಲೆ ಹಣ ಹಿಂಪಡೆಯೋದು ಮತ್ತಷ್ಟು ಸುಲಭ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಭಾರತದ ಉದ್ಯೋಗಿಗಳಿಗೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಮಹತ್ವದ ಸುದ್ದಿ ನೀಡಿದೆ. ಪಿಎಫ್ ಹಣವನ್ನು ಯುಪಿಐ ಮೂಲಕ ಪಡೆಯಲು ಹೊಸ ವ್ಯವಸ್ಥೆ ತರುತ್ತಿರುವುದಾಗಿ ಹೇಳಿದ್ದು, ಶೀಘ್ರದಲ್ಲೇ ಇದು ಜಾರಿಗೆ ಬರಲಿದೆ. ಭಾರತದ ಉದ್ಯೋಗಿಗಳಿಗೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಮಹತ್ವದ ಸಿಹಿ ಸುದ್ದಿ ನೀಡಿದೆ. ಪಿಎಫ್ ಹಣವನ್ನು ಯುಪಿಐ ಮೂಲಕ ಪಡೆಯಲು ಹೊಸ ವ್ಯವಸ್ಥೆ ತರುತ್ತಿರುವುದಾಗಿ ಹೇಳಿದ್ದು, ಶೀಘ್ರದಲ್ಲೇ ಇದು ಜಾರಿಗೆ ಬರಲಿದೆ. ಇಪಿಎಫ್ಒ 3.0 ಆವೃತ್ತಿ ಬರುತ್ತಿದೆ. ಇನ್ನು ಮುಂದೆ ಪಿಎಫ್ ಖಾತೆದಾರರು ಎಟಿಎಂಗಳಿಂದ ನೇರವಾಗಿ ಹಣವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಈ ಘೋಷಣೆ ಮಾಡಿದ್ದಾರೆ. ಇದು ಪಿಎಫ್ ಹಣವನ್ನು ಹಿಂಪಡೆಯುವ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಇದು ಸಮಯವನ್ನು ಉಳಿಸುತ್ತದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಮಂಡಳಿ ಇಪಿಎಫ್ಒ ಕೈಗೊಂಡ ಪ್ರಮುಖ ಡಿಜಿಟಲ್ ಪರಿಷ್ಕರಣೆಯಿಂದಾಗಿ ಉದ್ಯೋಗಿಗಳ ಭವಿಷ್ಯ ನಿಧಿ ಇಪಿಎಫ್ನಲ್ಲಿ ಭಾಗವಹಿಸಿರುವವರು ಶೀಘ್ರದಲ್ಲೇ ತಮ್ಮ ಭವಿಷ್ಯ ನಿಧಿ ಉಳಿತಾಯವನ್ನು ನೇರವಾಗಿ ಎಟಿಎಂಗಳಿಂದ ಹಿಂಪಡೆಯಲು ಸಾಧ್ಯವಾಗುತ್ತದೆ. ಭಾರತದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ಪ್ರಮುಖ ತಾಂತ್ರಿಕ ನವೀಕರಣವಾದ ಇಪಿಎಫ್ಒ ಆವೃತ್ತಿ 3.0 ಅನ್ನು ಮೇ ಅಥವಾ ಜೂನ್ 2025 ಪ್ರಾರಂಭಿಸಲಾಗುವುದು ಎಂದು ಮತ್ತು ಎಟಿಎಂಗಳ ಮೂಲಕ ಭವಿಷ್ಯ ನಿಧಿಯನ್ನು ಹಿಂಪಡೆಯುವುದು ಸೇರಿದಂತೆ ಹಲವಾರು ಸರಳೀಕೃತ ಸೇವೆಗಳನ್ನು ತರಲಾಗುವುದು ಎಂದು ಹೇಳಿದ್ದಾರೆ. ಸ್ವಯಂ ಕ್ಲೇಮು ಸೆಟಲ್ಮೆಂಟ್ಗಳು, ಡಿಜಿಟಲ್ ತಿದ್ದುಪಡಿಗಳು ಮತ್ತು ಎಟಿಎಂ ಆಧಾರಿತ ನಿಧಿ ಹಿಂಪಡೆಯುವಿಕೆಗಳು ಸೇರಿದಂತೆ ಸುಗಮ ಮತ್ತು ಸರಳೀಕೃತ ವ್ಯವಸ್ಥೆಗಳನ್ನು ಒದಗಿಸಲು ಇಪಿಎಫ್ಒ ಶೀಘ್ರದಲ್ಲೇ ಆವೃತ್ತಿ 3.0 ಅನ್ನು ಬಲಿಷ್ಠ ಐಟಿ ವೇದಿಕೆಯ ಸಹಾಯದಿಂದ ಜಾರಿಗೆ ಬರಲಿದೆ. ಇಪಿಎಫ್ಒ ಅನ್ನು ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡುವ ಗುರಿಯನ್ನು ಈ ಕೂಲಂಕುಷ ಪರೀಕ್ಷೆ ಹೊಂದಿದೆ ಎಂದು ಮಾಂಡವಿಯಾ ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದರು. ಇಪಿಎಫ್ಒ ಇದು ಸಾರ್ವಜನಿಕ ಭವಿಷ್ಯ ನಿಧಿ ಸದಸ್ಯರು ತಮ್ಮ ಹಣವನ್ನು ಪ್ರವೇಶಿಸುವ ವಿಧಾನದಲ್ಲಿ ಪ್ರಮುಖ ಬದಲಾವಣೆಯನ್ನು ಗುರುತಿಸುತ್ತದೆ. ಪ್ರಸ್ತುತ ಭವಿಷ್ಯ ನಿಧಿ ಹಿಂಪಡೆಯುವಿಕೆಗೆ ಕ್ಲೈಮ್ ಸಲ್ಲಿಸುವುದು ಮತ್ತು ಅದನ್ನು ಪ್ರಕ್ರಿಯೆಗೊಳಿಸಲು ಕಾಯುವುದು ಅಗತ್ಯವಾಗಿರುತ್ತದೆ. ಆದರೆ ಆವೃತ್ತಿ 3.0 ಬಿಡುಗಡೆಯೊಂದಿಗೆ ವ್ಯವಸ್ಥೆಯು ಕ್ಲೈಮ್ಗಳ ಸ್ವಯಂಚಾಲಿತ ಇತ್ಯರ್ಥವನ್ನು ಸಕ್ರಿಯಗೊಳಿಸುತ್ತದೆ, ವಿಳಂಬವನ್ನು ಕಡಿಮೆ ಮಾಡುತ್ತದೆ ಮತ್ತು ತೊಡಕಿನ ದಾಖಲೆಗಳು ಅಥವಾ ವೈಯಕ್ತಿಕ ಭೇಟಿಗಳ ಅಗತ್ಯವನ್ನು ನಿವಾರಿಸುತ್ತದೆ. 90 ಕೋಟಿಗೂ ಹೆಚ್ಚು ಇಪಿಎಫ್ಒ ಫಲಾನುಭವಿಗಳಿಗೆ ಬಳಕೆದಾರರ ಅನುಭವವನ್ನು ಸುಧಾರಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ಮಾಂಡವಿಯಾ ಹೇಳಿದರು. ಒಟಿಪಿ ಆಧಾರಿತ ದೃಢೀಕರಣದ ಮೂಲಕ ಬಳಕೆದಾರರು ತಮ್ಮ ಇಪಿಎಫ್ ಖಾತೆಗಳು ಮತ್ತು ದೃಢೀಕರಣಗಳನ್ನು ನವೀಕರಿಸಲು ಸಾಧ್ಯವಾಗುತ್ತದೆ ಮತ್ತು ಅವರ ಪಿಂಚಣಿ ಪ್ರಯೋಜನಗಳನ್ನು ಮೇಲ್ವಿಚಾರಣೆ ಮಾಡಲು ಅಥವಾ ಹಣವನ್ನು ಹಿಂಪಡೆಯಲು ಸಹ ಸಾಧ್ಯವಾಗುತ್ತದೆ. ಎಲ್ಲವೂ ಡಿಜಿಟಲ್ ರೂಪದಲ್ಲಿ ಎಂದು ಮಾಂಡವಿಯಾ ಹೇಳಿದ್ದಾರೆ. ಕ್ಲೇಮ್ಗಳ ತ್ವರಿತ ಇತ್ಯರ್ಥದಿಂದಾಗಿ ಹಣವು ಚಂದಾದಾರರ ಬ್ಯಾಂಕ್ ಖಾತೆಗೆ ತ್ವರಿತವಾಗಿ ಲಭ್ಯವಾಗುತ್ತದೆ ಎಂದು ಸಚಿವರು ಹೇಳಿದರು. ಇಪಿಎಫ್ಒ ಪ್ರಸ್ತುತ 27 ಲಕ್ಷ ಕೋಟಿ ರುಗಳ ನಿಧಿಯನ್ನು ಹೊಂದಿದೆ ಮತ್ತು ಸಾರ್ವಭೌಮ ಖಾತರಿಯೊಂದಿಗೆ 8.25% ಬಡ್ಡಿದರವನ್ನು ಒದಗಿಸುತ್ತದೆ. ಇದು 2024-25 ಹಣಕಾಸು ವರ್ಷದಲ್ಲಿ ಉದ್ಯೋಗದಾತರು ಸಲ್ಲಿಸಿದ 1.25 ಕೋಟಿ ಎಲೆಕ್ಟ್ರಾನಿಕ್ ಚಲನ್ ಕಮ್ ರಿಟರ್ನ್ಸ್ ಮೂಲಕ ರು. 3.41 ಲಕ್ಷ ಕೋಟಿಗೂ ಹೆಚ್ಚು ಕೊಡುಗೆಗಳನ್ನು ಸಂಗ್ರಹಿಸಿದೆ ಎಂದು ವರದಿಯಲ್ಲಿ ತಿಳಿದುಬಂದಿದೆ. ಇಪಿಎಫ್ಒ 3.0ದೊಂದಿಗೆ ಬರುವ ಇತರ ಪ್ರಮುಖ ನವೀಕರಣಗಳು. ಇಪಿಎಫ್ಒ 3.0 ಪ್ರಸ್ತುತ ವ್ಯವಸ್ಥೆಯ ಸುಧಾರಿತ ಆವೃತ್ತಿಯಾಗಿದೆ. ಹಣವನ್ನು ಹಿಂಪಡೆಯುವುದು, ಕ್ಲೈಮ್ಗಳನ್ನು ಇತ್ಯರ್ಥಪಡಿಸುವುದು ಮತ್ತು ಪಾವತಿಗಳನ್ನು ವರ್ಗಾಯಿಸುವಂತಹ ಕಾರ್ಯಗಳನ್ನು ಸುಲಭಗೊಳಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇಪಿಎಫ್ಒ ಇನ್ನೂ ಹೊಸ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಹಲವಾರು ಡಿಜಿಟಲ್ ವೈಶಿಷ್ಟ್ಯಗಳನ್ನು ಸಹ ಹೊಂದಿರುತ್ತದೆ ಎಂದು ತಿಳಿದುಬಂದಿದೆ. ಪಿಎಫ್ ಖಾತೆಯಲ್ಲಿರುವ ಹಣ ನಿಮ್ಮದೇ. ನಿಮಗೆ ಯಾವಾಗ ಬೇಕಾದರೂ ಈ ಹಣವನ್ನು ಹಿಂಪಡೆಯುವ ಹಕ್ಕಿದೆ ಎಂದು ಕಾರ್ಮಿಕ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.